ಸ್ವಿಚ್ ಬೋರ್ಡ್ ಮೇಲೆ ಬಟ್ಟೆ ಕ್ಲಿಪ್ ಹಾಕಿ ನೋಡಿ. ಅರೆ ಅದು ಹೇಗೆ ಸಾಧ್ಯ? ನಮಸ್ಕಾರ, ವೆಲ್ಕಮ್ ಟು ಮೈ ಚಾನಲ್. ಮೊದಲನೇ ಟಿಪ್ಸ್ ನೋಡೋಣ. ಸೀರೆ ಅಂದರೆ ಯಾರಿಗೆ ಇಷ್ಟ ಇಲ್ಲ ಹೇಳಿ? ಹೆಣ್ಮಕ್ಳಿಗಂತೂ ಸೀರೆ ಅಂದರೆ ತುಂಬ ಇಷ್ಟ. ನಾವು ಸಿಲ್ಕ್ ಸ್ಯಾರಿಗಳೆಲ್ಲ ತೊಗೊಂಡಾಗ ಹ್ಯಾಂಗರಲ್ಲಿ ತಕ್ಷಣ ನಿಮಗೆ ಹ್ಯಾಂಗರಲ್ಲಿ ಕರೆಕ್ಟಾಗಿ ಇರಲ್ಲ, ಆ ಕಡೆ ಈ ಕಡೆ ಎಲ್ಲ ಜಾರ್ತಾ ಇರುತ್ತೆ. ಅದನ್ನು ಏನು ಮಾಡೋದಪ್ಪ ಅಂತ ನೋಡೋಣ. ಫಸ್ಟು ನಾನು ಒಂದು ಸೀರೆ ತೊಗೊಂಡಿದ್ದೀನಿ, ಸಿಲ್ಕ್ ಸ್ಯಾರಿ ತೊಗೊಂಡಿದ್ದೀನಿ. ಸಿಲ್ಕ್ ಸ್ಯಾರಿ ತೊಗೊಂಡು ಹ್ಯಾಂಗರ್ಗೆ ಹಾಕ್ಕೊಳ್ತಾ ಇದ್ದೀನಿ. ಈ ಸೀರೆನ ಹ್ಯಾಂಗರ್ಗೆ ಹಾಕೊಂಡ ತಕ್ಷಣ ನಾವು ಕರೆಕ್ಟಾಗಿ ಕೂರಲ್ಲ, ಸೀರೆ ಆ ಕಡೆ ಈ ಕಡೆ ಎಲ್ಲ ಜಾರ್ತಿರುತ್ತಪ್ಪ ಅಂದರೆ ಇದಕ್ಕೆ ಏನು ಮಾಡೋದು ಅಂದರೆ, ನಾವು ಎರಡು ಕ್ಲಿಪ್ಪನ್ನ ಬಟ್ಟೆ ಕ್ಲಿಪ್ಪನ್ನ ಹಾಕ್ಕೊಂಡ್ರೆ ನಿಮಗೆ ಸೀರೆ ಆ ಕಡೆ ಈ ಕಡೆ ಜಾರಲ್ಲ. ಕರೆಕ್ಟಾಗಿ ಕ್ಲಿಪ್ಪನ್ನ ಜೋಡಿಸಿಟ್ಬಿಟ್ರೆ ಕ್ಲೀನಾಗಿ ಕೂತ್ಕೊಳ್ಳುತ್ತೆ. ಇಲ್ಲ ಅಂದರೆ ಹ್ಯಾಂಗರಿಂದ ಆ ಕಡೆ ಈ ಕಡೆ ಮುದ್ದೆ ಆಗಿರುತ್ತೆ. ಈ ಥರ ಟ್ರೈ ಮಾಡಿ ನೋಡಿ. ಚಿಕ್ಕ ಕ್ಲಿಪ್ ಇದ್ದರೆ ಚಿಕ್ಕ ಕ್ಲಿಪ್ಪನ್ನ ಯೂಸ್ ಮಾಡಿ. ನೋಡಿ, ಇವಾಗ ಏನು ಮಾಡಿದ್ರೂ ಕೂಡ ಜಾರಲ್ಲ, ಕರೆಕ್ಟಾಗಿ ಕೂರುತ್ತೆ. ಇವಾಗ ಟೀ ಶರ್ಟನ್ನ ನಾವು ಮಡಚಿಟ್ಟಾಗ ಎಲ್ಲ ಓಪನ್ ಆಗುತ್ತೆ. ಯಾವ ಥರ ಮಡಚಿಟ್ರೂ ಕೂಡ ನಿಮಗೆ ಎಲ್ಲ ಬಿಚ್ಚೋಗುತ್ತೆ. ಅಂದರೆ ಈ ಥರ ಫಾಲೋ ಮಾಡಿ. ಒಂದು ಸೈಡ್ ಫಸ್ಟು ಕ್ಲೀನಾಗಿ ಇದು ಮಾಡಿಕೊಂಡು ನೋಡಿ, ಒಂದು ಕೈನ ತೆಗೆದು ಆ ಕಡೆ ಜೋಡಿಸ್ಬಿಟ್ಟು ಇನ್ನೊಂದು ಕೈನ ಈ ಕಡೆ ಸೇರಿಸಿದ್ರೆ ನಿಮಗೆ ಏನೇ ಮಾಡಿದ್ರೂ ಕೂಡ ಟೀ ಶರ್ಟು ಬಿಚ್ಕೊಳ್ಳಲ್ಲ. ತೆಗೆದು ಬಿಸಾಕಿದ್ರೂ ಕೂಡ ನಿಮಗೆ ಓಪನ್ ಆಗಲ್ಲ. ಬೇಕಾದ್ರೆ ಟ್ರೈ ಮಾಡಿ ನೋಡಿ. ಈ ವಿಡಿಯೋ ಇಷ್ಟ ಆಗ್ತಾ ಇದ್ದರೆ ಒಂದು ಲೈಕ್ ಕೊಡೋದಂತೂ ಮರಿಬೇಡಿ. ಮತ್ತೊಂದು ಟೀ ಶರ್ಟನ್ನು ಕೂಡ ನಾನು ತೋರಿಸ್ತಾ ಇದ್ದೀನಿ. ಫಸ್ಟು ಕ್ಲೀನಾಗಿ ಈ ಥರ ಹಾಸ್ಕೋಬೇಕು. ಸ್ಲೀವ್ಸ್ ಎಲ್ಲ ಈ ಥರ ಕ್ಲೀನಾಗಿ ಉದ್ದಕ್ಕೆ ಜೋಡಿಸ್ಕೊಳ್ತಾ ಇದ್ದೀನಿ. ಸ್ಲೀವ್ಸ್ನ ಫಸ್ಟು ಮಡ್ಚ್ಕೊಬಾರ್ದು. ಈ ಥರ ಒಂದು ಸೈಡ್ ಈ ಥರ ಮಡ್ಚ್ಕೊಂಡು ಮತ್ತೆ ಸ್ಲೀವ್ಸ್ನ ಸೈಡ್ಗೆ ಇಟ್ಕೋಬೇಕು. ಇವಾಗ ಏನು ನೆಕ್ ಪಾರ್ಟ್ ಇರುತ್ತೆ ಅದನ್ನು ಮಡ್ಚ್ಕೊಳ್ತಾ ಇದ್ದೀನಿ. ಮತ್ತು ಸೈಡ್ ಕೆಳಗಡೆಯಿಂದ 2 ಫೋಲ್ಡ್ ಮಾಡ್ಕೊಳ್ತಾ ಇದ್ದೀನಿ. 2 ಫೋಲ್ಡ್ ಮಾಡಿಕೊಂಡು ಒಂದು ಸ್ಲೀವ್ ತೆಗೆದು ಒಂದು ಸೈಡ್ಗೆ ಹಾಕ್ಕೊಳ್ತಾ ಇದ್ದೀನಿ. ಮತ್ತೊಂದು ಸ್ಲೀವ್ ತೆಗೆದುಬಿಟ್ಟು ಇನ್ನೊಂದು ಕಡೆ ಈ ಥರ ಸೇರಿಸ್ಕೊಂಡ್ರೆ ನಿಮಗೆ ಒಂದು ಚೂರು ಕೂಡ ಮಡ್ಚಿರೋದು ಬಿಚ್ಕೊಳ್ಳಲ್ಲ. ತೆಗೆದು ಬಿಸಾಕಿದ್ರೂ ಕೂಡ ಬಿಚ್ಕೊಳ್ಳಲ್ಲ, ಕರೆಕ್ಟಾಗಿ ಕೂತ್ಕೊಳ್ಳುತ್ತೆ. ಇವಾಗ ಜೀನ್ಸ್ ಪ್ಯಾಂಟನ್ನ ನಾವು ಯಾವ ಥರ ಮಡ್ಚೋದಂದರೆ, ಫಸ್ಟು ಸೊಂಟದ ಬರಿನ ಫಸ್ಟ್ ಫೋಲ್ಡ್ ಮಾಡ್ಕೋಬೇಕು. ಆಮೇಲೆ ಈ ಥರ ಕೆಳಗಡೆಯಿಂದ ಮಡ್ಚ್ಕೊಬಂದು ಸೊಂಟದ ಬರಿಗೆ ಸೇರಿಸ್ಕೊಳ್ತಾ ಇದ್ದೀನಿ. 2 ಕಡೆನೂ ಈ ಥರ ಚಿಕ್ಕದಾಗಿ ಫೋಲ್ಡ್ ಮಾಡಿಬಿಟ್ಟು ಈ ಥರ ಜೋಡಿಸ್ಕೊಂಡ್ರೆ ನಿಮಗೆ ಜೀನ್ಸ್ ಪ್ಯಾಂಟನ್ನ ನಾವು ಕ್ಲೀನಾಗಿ ಎತ್ತಿಟ್ಕೋಬೋದು. ಜಾಗ ಕೂಡ ಸೇವ್ ಆಗುತ್ತೆ. ನೋಡಿ, ಈ ಥರ ಚಿಕ್ಕದಾಗಿ ಮಡ್ಚ್ಕೋಬೋದು. ಎಲ್ಲರೂ ಟ್ರಾವೆಲಿಂಗ್ ಮಾಡಬೇಕು ಅಂದರೂ ಕೂಡ ತುಂಬ ಈಸಿ ಆಗುತ್ತೆ. ಇವಾಗ ದಿಂಬು ನಾವು ಯೂಸ್ ಮಾಡುವಾಗ ನಮ್ಮ ತಲೆಗೆ ಎಣ್ಣೆ ಎಲ್ಲ ಹಾಕಿರ್ತೀವಿ, ಮಕ್ಕಳಿಗೆಲ್ಲ ಎಣ್ಣೆ ಹಾಕಿರ್ತೀವಿ. ಎಣ್ಣೆ ಎಲ್ಲ ಆಗುತ್ತೆ ಅಂದರೆ ನೀವು ಏನು ಮಾಡೋದಪ್ಪ ಅಂದರೆ, ಹಳೆ ನಿಮ್ಮದು ಕುರ್ತಿ ಇರುತ್ತೆ, ಟಾಪ್ಸ್ ಎಲ್ಲ ಇರುತ್ತೆ, ಅದನ್ನು ನಾವು ಬಿಸಾಕ್ತೀವಿ. ಇನ್ನು ಮುಂದೆ ಬಿಸಾಕಕ್ಕೆ ಹೋಗ್ಬಿಡಿ. ಈ ಥರ ಟ್ರೈ ಮಾಡಿ ನೋಡಿ. ಇದನ್ನು ಹಾಕ್ಕೊಂಡು ನೀವು ಯಾವಾಗ ಬೇಕೋ ಆವಾಗ ವಾಶ್ ಮಾಡ್ಕೋಬೋದು. ಎಣ್ಣೆ ಎಲ್ಲ ಆಗಲ್ಲ. ದಿಂಬು ಕವರಿಗೆ ತುಂಬ ಚೆನ್ನಾಗಿ ಯೂಸ್ ಮಾಡ್ಕೋಬೋದು. ನೋಡಿ, ಈ ಥರ ಹಾಕಿಬಿಟ್ಟು ಸೈಡಲ್ಲಿ ಕ್ಲೀನಾಗಿ ಈ ಥರ ಜೋಡಿಸ್ಕೊಂಬಿಟ್ಟು ನಾವು ಯೂಸ್ ಮಾಡಿದ್ರೆ ದಿಂಬು ಕವರೆಲ್ಲ ತುಂಬ ಚೆನ್ನಾಗಿರುತ್ತೆ. ಎಣ್ಣೆ ಕೂಡ ಆಗಲ್ಲ. ನೋಡಿ, ಈ ಥರ ಹಾಕ್ಕೊಂಡು ನೋಡೋಕೆ ಕೂಡ ಚೆನ್ನಾಗಿರುತ್ತೆ. ಮತ್ತು ನಾವು ವಾಶ್ ಮಾಡ್ಕೊಳ್ಳೋಕೆ ಕೂಡ ಈಸಿಯಾಗಿ ಮಾಡ್ಕೋಬೋದು. ಎಣ್ಣೆ ಜಿಡ್ಡೆಲ್ಲ ದಿಂಬು ಕವರಿಗೆ ಆಗಲ್ಲ. ಮತ್ತು ಇವಾಗ ಹಳೆ ಟೀ ಶರ್ಟ್ ಇರುತ್ತೆ, ಟೀ ಶರ್ಟನ್ನೆಲ್ಲ ನಾವು ಬಿಸಾಕ್ತೀವಿ. ಹಳೆ ಟೀ ಶರ್ಟಿನಿಂದ ಹೇಗೆ ಸಾಧ್ಯ ಅಂದರೆ, ದಿಂಬು ಕವರಿಗೆ ನಾನು ಹಾಕ್ಬಿಟ್ಟು ತೋರಿಸ್ತಾ ಇದ್ದೀನಿ. ಇದನ್ನು ಕೂಡ ಅಷ್ಟೇ ದೊಡ್ಡದೊಂದು ಹಳೇದಾದ ಟೀ ಶರ್ಟ್ ತೊಗೊಂಡಿದ್ದೀನಿ. ಟೀ ಶರ್ಟ್ ಒಳಗಡೆ ನಾನು ದಿಂಬು ಹಾಕ್ಕೊಳ್ತಾ ಇದ್ದೀನಿ. ದಿಂಬು ಕವರೆಲ್ಲ ಗಲೀಜಾಗಲ್ಲ. ಈ ಥರ ಹಾಕ್ಕೊಂಡ್ರೆ ನಾವು ತಲೆಗೆಲ್ಲ ಎಣ್ಣೆ ಹಾಕಿದಾಗ ತುಂಬ ಎಣ್ಣೆ ಜಿಡ್ಡಾಗುತ್ತೆ. ಎಣ್ಣೆ ಜಿಡ್ಡಾದಾಗ ಕ್ಲೀನ್ ಮಾಡ್ಕೊಳ್ಳೋಕ್ಕೆ ಕಷ್ಟ ದಿಂಬು ಕವರ್ನೆಲ್ಲ. ಈ ಥರ ಮಾಡಿ ನೀವು ಹಾಕ್ಕೊಳ್ಳೋದ್ರಿಂದ ನಿಮಗೆ ವಾಶ್ ಮಾಡ್ಕೊಳ್ಳೋಕೆ ಕೂಡ ಈಸಿ ಆಗುತ್ತೆ. ನೀವು ಕವರ್ನ ಡೈಲಿ ವಾಶ್ ಮಾಡಬೇಕು ಅಂತೇನಿಲ್ಲ. ಈ ಥರ ಟೀ ಶರ್ಟು ಮತ್ತು ಟಾಪು, ಕುರ್ತಿ ಥರ ಹಳೇದಿರುತ್ತಲ್ಲ ಹಾಕ್ಕೊಂಡ್ರೆ ನಿಮಗೆ ದಿಂಬು ಕವರು ಕೂಡ ತುಂಬ ನೀಟಾಗಿರುತ್ತೆ, ತುಂಬ ಕ್ಲೀನಾಗಿರುತ್ತೆ. ಬೇಕಾದ್ರೆ ಟ್ರೈ ಮಾಡಿ ನೋಡಿ.
ನೋಡಿ ನಾನು ಎರಡನ್ನೂ ಕೂಡ ಹಾಕಿಬಿಟ್ಟು ತೋರಿಸ್ತಾ ಇದ್ದೀನಿ ಎಷ್ಟು ಕ್ಲೀನಾಗಿ ಇಟ್ಕೊಂಡು ನಾವು ಯೂಸ್ ಮಾಡ್ಕೋಬೋದು ಅಂತ. ಇವಾಗ ಮ್ಯಾಟು ನಿಮಗೆ ಜಾರುತ್ತೆ, ಮಕ್ಕಳೆಲ್ಲ ಆಟ ಆಡ್ತಿರುವಾಗ ಜಾರುತ್ತೆ, ನಾವು ವಾಶ್ರೂಮ್ಗೆಲ್ಲ ಹೋದಾಗ ಬಂದು ಕಾಲನ್ನ ಒರೆಸ್ತಾ ಇದ್ದರೆ ಈ ಥರ ಜಾರ್ತಾ ಇರುತ್ತೆ. ಇದನ್ನು ಏನು ಮಾಡೋದು ಅಂದರೆ ನೋಡಿ ನಾನು ತೋರಿಸ್ತಾ ಇದ್ದೀನಿ, ತುಂಬ ಜಾರುತ್ತೆ. ನೈಸ್ ಆಗಿರುವ ಪ್ಲೇಸಲ್ಲಿ ಹಾಕ್ಕೊಂಡ್ರೆ ಜಾರಿ ಬೀಳೋ ಚಾನ್ಸಸ್ ಇರುತ್ತೆ, ಮಕ್ಕಳೆಲ್ಲ ಬೀಳೋ ಚಾನ್ಸಸ್ ಇರುತ್ತೆ. ಅದರಿಂದ ಇವಾಗ ನಾನು ಏನು ಮಾಡ್ತಾ ಇದ್ದೀನಿ ಅಂದರೆ ಡಬಲ್ ಸೈಡ್ ಟೇಪ್ ತೊಗೊಂಡಿದ್ದೀನಿ. ಇವಾಗ ಮ್ಯಾಟನ್ನ ನಾನು ಉಲ್ಟಾ ತಿರ್ಸ್ಕೊಂಡಿದ್ದೀನಿ. 4 ಸೈಡಿಗೆ ನಾನು ಡಬಲ್ ಸೈಡ್ ಟೇಪನ್ನು ಹಾಕ್ಕೊಳ್ತಾ ಇದ್ದೀನಿ. ಈ ಥರ ಹಾಕ್ಕೋಬೇಕು. ಇದನ್ನು ಹಾಕ್ಕೊಳ್ಳೋದ್ರಿಂದ ನಿಮಗೆ ಮ್ಯಾಟು ಖಂಡಿತವಾಗ್ಲೂ ಜಾರಲ್ಲ. ಮತ್ತು ನಾವು ಎಷ್ಟೇ ಕ್ಲೀನಾಗಿ ಉಜ್ಜಿದ್ರು, ಜೋರಾಗಿ ಉಜ್ಜಿದ್ರು ಕೂಡ ಜಾರಲ್ಲ. ನಿಮಗೆ 4 ಕಡೆ ಈ ಥರ ಡಬಲ್ ಸೈಡ್ ಟೇಪನ್ನು ಹಾಕ್ಕೊಳ್ತಾ ಇದ್ದೀನಿ. ನೋಡಿ ಇವಾಗ ನೀಟಾಗಿ ಹಾಕ್ಕೊಂಡು 4 ಕಡೆನೂ ಹಾಕ್ಬಿಟ್ಟು ತೋರಿಸ್ತಾ ಇದ್ದೀನಿ. 4 ಕಡೆನ ಈ ಥರ ಸ್ಟಿಕ್ ಮಾಡ್ಕೊಳ್ತಾ ಇದ್ದೀನಿ. ಬೇಕಾದ್ರೆ ಟ್ರೈ ಮಾಡಿ ನೋಡಿ, ತುಂಬ ಯೂಸ್ ಆಗುತ್ತೆ. ಈ ಥರ ಮಾಡ್ಕೊಳ್ಳೋದ್ರಿಂದ ಮಕ್ಕಳೆಲ್ಲ ಜಾರಿ ಬೀಳ್ತೀವಿ, ನಾವು ಕೂಡ ಸಡನ್ನಾಗಿ ಕಾಲಾಕಿದಾಗ ಜಾರುತ್ತೆ ಅಂದಾಗ ಈ ಥರ ಈ ಟಿಪ್ಸನ್ನು ಫಾಲೋ ಮಾಡಿ, ಖಂಡಿತವಾಗಲೂ ಯೂಸ್ ಆಗುತ್ತೆ. ನೋಡಿ ಈ ಥರ ಹಾಕಿಬಿಟ್ಟು ನಾನು ಇವಾಗ ತೋರಿಸ್ತಾ ಇದ್ದೀನಿ. ನೀವು ಏನೇ ಮಾಡಿದ್ರೂ ಕೂಡ ನಿಮಗೆ ಮ್ಯಾಟು ಜಾರಲ್ಲ, ಅಷ್ಟು ಟೈಟಾಗಿ ಕೂತ್ಕೊಳ್ಳುತ್ತೆ. ನಿಮಗೆ ಯಾವಾಗ ತೆಗಿಬೇಕು ಆವಾಗ ನಿಧಾನಕ್ಕೆ ತೆಗೆದುಬಿಟ್ಟು ವಾಶ್ ಮಾಡ್ಕೋಬೋದು. ನೋಡಿ ನಾನಿವಾಗ ಹಾಕ್ಬಿಟ್ಟು ತೋರಿಸ್ತಾ ಇದ್ದೀನಿ. ಕಾಲಲ್ಲಿ ಸ್ವಲ್ಪ ಸ್ಟಿಕ್ ಮಾಡಿಬಿಟ್ಟು ನೋಡಿ ಇವಾಗ ಹಿಂಗೆ ಜಾರಿಸಿದ್ರು ಕೂಡ ಜಾರಲ್ಲ, ಅಲ್ಲೇ ಇರುತ್ತೆ. ಇಲ್ಲ ಅಂದರೆ ನಿಮಗೆ ಜೋರಾಗಿ ನಾವು ಕಾಲಿಟ್ಟ ತಕ್ಷಣ ಬಿದ್ದೋಗ್ತೀವಿ. ಖಂಡಿತವಾಗ್ಲೂ ಯೂಸ್ ಆಗುತ್ತೆ. ಒಂದ್ಸರಿ ಟ್ರೈ ಮಾಡಿ ನೋಡಿ. ನೋಡಿ ಇವಾಗ ಕಾಲಿಟ್ಟು ಕೂಡ ತೋರಿಸ್ತಾ ಇದ್ದೀನಿ. ಕಾಲಿಟ್ಟ ತಕ್ಷಣ ಕೂಡ ಜಾರಲ್ಲ ಇದು. ಮತ್ತೊಂದು ಟಿಪ್ಸ್ ನೋಡೋಣ. ನಾವು ಚಾರ್ಜಿಂಗ್ ಇಟ್ಬಿಟ್ಟು ಚಾರ್ಜರ್ನ ಈ ಥರ ಕೆಳಗಡೆ ಇಟ್ಬಿಡ್ತೀವಿ. ಇವಾಗ ಮನೆಯಲ್ಲಿ ಚಿಕ್ಕ ಮಕ್ಕಳು ಇರ್ತಾರೆ, ಆಟ ಆಡಿಕೊಂಡು ಅದರಲ್ಲಿ ಚಾರ್ಜರಲ್ಲಿ ಆಟ ಆಡ್ತಾ ಇರ್ತಾರೆ, ಮತ್ತು ಬಾಯಿಗೆ ಹಾಕ್ಕೊಳ್ಳೋದೆಲ್ಲ ಮಾಡ್ತಾರೆ. ಆ ತಕ್ಷಣ ನಾವು ಸ್ವಿಚ್ ಕೂಡ ಆನ್ ಮಾಡಿರ್ತೀವಿ, ಆಫ್ ಮಾಡಿರಲ್ಲ. ಆ ಟೈಮಲ್ಲಿ ಏನು ಮಾಡಬೇಕು ಅಂದರೆ ಒಂದು ಬಟ್ಟೆ ಕ್ಲಿಪ್ ತೊಗೊಂಡಿದ್ದೀನಿ. ಇದಕ್ಕೆ ನಾನು ಡಬಲ್ ಸೈಡ್ ಟೇಪ್ ಹಾಕಿಬಿಟ್ಟು ಅಂಟಿಸ್ಕೊಂಡಿದ್ದೀನಿ. ಅದನ್ನು ಅಂಟಿಸ್ಕೊಂಡು ವೈರ್ನ ಈ ಥರ ತೆಗೆದು ಇಟ್ಬಿಟ್ರೆ ನಿಮಗೆ ವೈರು ಕೂಡ ನೀಟಾಗಿರುತ್ತೆ, ಮತ್ತು ಚಾರ್ಜಿಂಗ್ ಕೂಡ ಅದರಲ್ಲೇ ಇಟ್ಕೋಬೋದು. ಇನ್ನೊಂದು ಕ್ಲಿಪ್ಪನ್ನ ಅಲ್ಲೇ ಸ್ವಿಚ್ ಬೋರ್ಡ್ಗೆ ಅಂಟಿಸ್ಕೊಂಡಿದ್ದೀನಿ. ಇದು ಡಬಲ್ ಸೈಡ್ ಟೇಪ್ ಹಾಕ್ಬಿಟ್ಟು ಈ ಥರ ಅಂಟಿಸ್ಕೋಬೇಕು. ಅಂಟಿಸ್ಕೊಂಡು ನಿಮಗೆ ಅದ್ರ ಮೇಲೆ ಫೋನ್ ಇಟ್ಬಿಟ್ಟು ಚಾರ್ಜಿಗೆ ಇಟ್ಕೋಬೋದು. ನೋಡಿ ಈ ಥರ ಇಟ್ಕೊಂಡ್ರೆ ತುಂಬ ಯೂಸ್ ಆಗುತ್ತೆ, ಮತ್ತು ವೈರು ಕೂಡ ನೀಟಾಗಿರುತ್ತೆ, ಹಾಳಾಗಲ್ಲ ಈ ಥರ ಇಟ್ಕೊಳ್ಳೋದ್ರಿಂದ. ನೋಡ್ತಾ ಇದ್ರಲ್ವಾ ಎಷ್ಟು ಯೂಸ್ಫುಲ್ಲಾಗಿ ನಾವು ಈಸಿಯಾಗಿ ರೆಡಿ ಮಾಡ್ಕೋಬೋದು ಅಂತ. ಬೀಳಲ್ಲ ಈ ಥರ ಮಾಡಿಟ್ಕೊಳ್ಳೋದ್ರಿಂದ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.